ರಾಗಿಗುಡ್ಡದಲ್ಲಿ ಶಾಂತಿಯುತವಾಗಿ ಗಣೇಶನ ವಿಸರ್ಜನೆ ಕಾರ್ಯ ನಡೆಯಿತು. ಬರೋಬ್ಬರಿ 14 ಗಣಪತಿಗಳನ್ನ ಕಳೆದ ರಾತ್ರಿ ವಿಸರ್ಜನೆ ಮಾಡಲಾಯಿತು. 56 ಸಹಾಯಕ ಪೊಲೀಸ್ ನಿರೀಕ್ಷಕರು, 416 ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ಗಳು, 232 ಗೃಹ ರಕ್ಷಕ ದಳ ಸಿಬ್ಬಂದಿ, 1 RAF ತುಕಡಿ, 3 DAR ತುಕಡಿ ಮತ್ತು 5 KSRP ತುಕಡಿಗಳ ಭದ್ರತೆಗೆ ನಿಯೋಜನೆ ಮಾಡಲಾಗಿತ್ತು. ಇನ್ನು ಶಾಂತಿ ಸಮಿತಿಯವರು ಗಣೇಶನಿಗೆ ಮಾಲಾರ್ಪಣೆ ಮಾಡುವ ಮೂಲಕ ನಾವೆಲ್ಲರೂ ಒಂದೇ ಅನ್ನೋ ಸಂದೇಶವನ್ನ ಶಿವಮೊಗ್ಗಕ್ಕೆ ನೀಡಿದ್ದು ವಿಶೇಷವಾಗಿತ್ತು. ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವವಿಲ್ಲದೆ ಎಲ್ಲರೂ ಒಟ್ಟಾಗಿ ಹಬ್ಬ ಆಚರಣೆ ಮಾಡಿದ್ರು. ಶಾಂತಿಯುತವಾಗಿ ಈ ಬಾರಿ ಗಣೇಶ ವಿಸರ್ಜನೆ ಕಾರ್ಯ ನಡೆಯಿತು. ರಲ್ಲಿ ಶಿವಮೊಗ್ಗದ ರಾಗಿಗುಡ್ಡದಲ್ಲಿ ಹಬ್ಬದ ಸಂದರ್ಭದಲ್ಲಿ ನಡೆದಂತಹ ಒಂದು ಗಲಾಟೆ ಇಡೀ ಶಿವಮೊಗ್ಗವನ್ನ ಬೆಚ್ಚಿ ಬೀಳಿಸಿತ್ತು. ಹಬ್ಬದ ಹಿನ್ನೆಲೆಯಲ್ಲಿ ನಡೆದಂತಹ ಗಲಾಟೆ ಈ ಬಾರಿ ಆ ರೀತಿಯಾದಂತಹ ಗಲಾಟೆಗಳು ಮರುಕಳಿಸದಂತೆ ಕಳೆದ 1 ತಿಂಗಳಿಂದಲೇ ಶಿವಮೊಗ್ಗ SP ಮಿಥುನ್ ಕುಮಾರ್ ಅವರ ನೇತೃತ್ವದ ತಂಡದಿಂದ ಶಾಂತಿ ಸಭೆಗಳನ್ನ ನಡೆಸಲಾಗಿತ್ತು. ಶಾಂತಿ ಸಮಿತಿಯವರ ಪ್ರಮುಖರ ಜೊತೆ ಸಭೆಯನ್ನ ನಡೆಸಿ ಶಾಂತಿಯುತವಾದಂತಹ ಸೌಹಾರ್ದಯುತವಾದಂತಹ ಹಬ್ಬವನ್ನ ನಡೆಸಲು ಸೂಚನೆ ಸಲಹೆಗಳನ್ನ ನೀಡಲಾಗಿತ್ತು. ಇದರ ಪ್ರತೀಕವಾಗಿ ರಾಗಿಗುಡ್ಡದಲ್ಲಿ ನಿನ್ನೆ ಶಾಂತಿಯುತವಾಗಿ ಗಣೇಶನ ವಿಸರ್ಜನಾ ಕಾರ್ಯ ನಡೆದಿದೆ. ಇನ್ನು ಶಾಂತಿ ಸಮಿತಿಯವರು ಕೂಡ ಗಣೇಶನಿಗೆ ಮಾಲಾರ್ಪಣೆ ಮಾಡುವ ಮೂಲಕ ನಾವೆಲ್ಲರೂ ಕೂಡ ಒಂದೇ ಅನ್ನುವಂತಹ ಸಂದೇಶವನ್ನ ಶಿವಮೊಗ್ಗಕ್ಕೆ ನೀಡಿದ್ದು ವಿಶೇಷವಾಗಿತ್ತು. ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವ ಇಲ್ಲದೆ ಎಲ್ಲರೂ ಒಟ್ಟಾಗಿ ಹಬ್ಬದ ಆಚರಣೆಯನ್ನ ಮಾಡಿದ್ದಾರೆ. ಶಾಂತಿಯುತವಾಗಿ ಈ ಬಾರಿ ಗಣೇಶನ ವಿಸರ್ಜನೆ ಕಾರ್ಯ ನಡೆದಿದೆ. ಅದರೊಟ್ಟಿಗೆ ಶಿವಮೊಗ್ಗ ನಗರದಾದ್ಯಂತ ಖಾಕಿ ಕಟ್ಟೆಚ್ಚರವನ್ನ ಕೂಡ ವಹಿಸಲಾಗಿತ್ತು. ಬರೋಬ್ಬರಿ 14 ಗಣಪತಿಗಳನ್ನ ಕಳೆದ ರಾತ್ರಿ ವಿಸರ್ಜನೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ 56 ಸಹಾಯಕ ಪೊಲೀಸ್ ನಿರೀಕ್ಷಕರು, 416 ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ಗಳು, 232 ಗೃಹ ರಕ್ಷಕ ದಳ ಸಿಬ್ಬಂದಿ, 1 RAF ತುಕಡಿ, 3 DAR ತುಕಡಿ ಹಾಗೂ 5 KSRP ತುಕಡಿಗಳನ್ನ ಭದ್ರತೆಗೆ ನಿಯೋಜನೆ ಮಾಡಲಾಗಿತ್ತು.